ಕುರಾನ್ನ ಅಧ್ಯಾಯ 9ರಲ್ಲಿ ಹೇಳ್ತದೆ, ವಿಗ್ರಹ ಆರಾಧಕರನ್ನು ನೀವು ಕಂಡಲ್ಲೆಡೆ ಕೊಲ್ಲಿರಿ ಅಂತ ಹೇಳ್ತದೆ. ಅಂದ್ರೆ ಕುರಾನ್ ಅನ್ನು ಇವ್ರು ನಿಷೇಧ ಮಾಡ್ತಾರಾ? ಈ ರೀತಿಯ ನಾನು ಅನೇಕ ಕುರಾನ್ ನಲ್ಲಿ ಇರ್ತಕ್ಕಂಥ ಉಲ್ಲೇಖಗಳನ್ನು ನಾನು ಯಾವ ಸಾರ್ವಜನಿಕ ವೇದಿಕೆಯಲ್ಲೂ ಕೊಡ್ಲಿಕ್ಕೆ ರೆಡಿ ಇದ್ದೇನೆ. ಒಂದು ಮತಗ್ರಂಥ ಏನು ಹೇಳುತ್ತೆ ಅಂದ್ರೆ ಮೋಮಿನ್ನ ಕರ್ತವ್ಯ ಏನು ಅಂತ ಹೇಳುತ್ತೆ ಒಂದು ಮತಗ್ರಂಥ. ಮತ್ತೆ ಜಿಹಾದ್ ಮತ್ತು ಕಿತಾಲ್ ಬಗ್ಗೆ ಹೇಳುತ್ತೆ. ಅದೊಂದು ಹೇಳುತ್ತೆ ಮೋಮಿನ್ ಅಂದ್ರೆ ವಿಶ್ವಾಸಿ, ಯಾರು ಮೋಮಿನ್ ಅಂದ್ರೆ ಅಲ್ದೇ ಇರೋರು ಯಾರು ಕಾಫಿರ್. ಆ ಕಾಫಿರು ಏನು ಮಾಡಬೇಕು ಅಂತ ಅದು ಹೇಳೋದೇನು ಅಂತ ಹೇಳಿದ್ರೆ ಸಬೀಲ್ ಇಲ್ಲಾಹ್ ಅಂತ ಅದು ಒಂದು ಮಾತನ್ನು ಉಲ್ಲೇಖ ಮಾಡುತ್ತೆ. ಕಿತಾಲ್ ಪಿ ಸಬೀಲ್ ಇಲ್ಲಾಹ್. ಕಿತಾಲ್ ಎನ್ನೋದರ ಮೂಲ ಪದ ಕತ್ಲ್, ಅಂದ್ರೆ ಅದಕ್ಕೆ ಕಿತಾಲ್ ಅನ್ನೋದರ ಪದವನ್ನು ಕಾಫಿರರನ್ನು ಕೊಲ್ಲಿರಿ ಯಾರಿಗೆ ಬಳಸಲಾಗಿದೆ? ಒಬ್ಬ ಮನುಷ್ಯನನ್ನು ಅನ್ಯಾಯವಾಗಿ ಕೊಂದರೆ ಅಥವಾ ಕೊಲ್ಲುವುದು ಮಾತ್ರವಲ್ಲ, ಒಂದು ಸಮಾಜದಲ್ಲಿ ನನ್ನ ಒಂದು ಮೆಸೇಜಿನಿಂದ, ನನ್ನ ಒಂದು ಮಾತುಗಾರಿಕೆಯನ್ನು, ನನ್ನ ದ್ವೇಷ ಭಾಷಣದಿಂದ ಅಲ್ಲಿ ಏನಾದರೂ ಶಾಂತಿ ಕದಡುವುದಾದರೆ, ಅಶಾಂತಿ ನಿರ್ಮಾಣವಾಗುವುದಾದರೆ ಅದು ಆ ಕಾರಣಕ್ಕಾಗಿ ಯಾವುದಾದರೂ ಜೀವ ಹೋದರೆ ಅಥವಾ ಅಲ್ಲಿ ಅನ್ಯಾಯವಾಗಿ ಕೊಲೆ ಗೈಯಲ್ಪಟ್ಟರೆ ಅದರ ಶಿಕ್ಷೆ ಎಷ್ಟಿದೆ ಅಂತ ಕುರಾನ್ ಹೇಳುವುದು ಸಕಲ ಮಾನವ ಕೋಟಿಯನ್ನು ಕೊಂದಂಥ ಶಿಕ್ಷೆ ದೇವನು ಕೊಡುತ್ತಾನೆ ಅಂತ ಹೇಳ್ತಾರೆ. ಈ ರಮಜಾನ್ ತಿಂಗಳಲ್ಲಿ ಅವತೀರ್ಣಗೊಳಿಸಲ್ಪಟ್ಟಂತಹ ಈ ಪವಿತ್ರ ಕುರಾನ್ ಅದು ಮಾನವ ಕುಲಕ್ಕಾಗಿ ಅವತೀರ್ಣಗೊಳಿಸಲ್ಪಟ್ಟಂತಹ ಸನ್ಮಾರ್ಗದರ್ಶನ ಗ್ರಂಥ ಅಂತ ಹೇಳಲಾಗ್ತದೆ. ಹಲವಾರು ಯುದ್ಧಗಳು ನಡೆದಿವೆ. ಆ ಯುದ್ಧಗಳು ಅನ್ಯ ದೇಶಗಳು ನಡೆದಂಥ ಯುದ್ಧಗಳು. ಆ ಯುದ್ಧಗಳು ಕೂಡ ಅಲ್ಲಿಯ ಶತ್ರುಗಳು ಇವರ ಮೇಲೆ ದಂಡೆತ್ತಿ ಬಂದಾಗ ಅದಕ್ಕೆ ನೀಡಿದಂಥ ಒಂದು ಡಿಫೆನ್ಸ್ ಮಾತ್ರವಾಗಿತ್ತು. ಅಸ್ಸಲಾಮು ಅಲೈಕುಂ. ವಿಚಾರ ಜ್ಯೋತಿ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅಪಾರ್ಥಕ್ಕೊಳಗಾದ ಕುರ್ಆನಿನ ಪದಗಳಲ್ಲಿ ಹೆಚ್ಚು ಬಾರಿ ಚರ್ಚೆಗೆ ಮತ್ತು ವಿಮರ್ಶೆಗೆ ಒಳಗಾದ ಪದವಾಗಿದೆ ಕಾಫಿರ್. 20ನೇ ಶತಮಾನದಿಂದಲೇ ಕಾಫಿರ್ ಎಂಬ ಅರಬಿ ಪದವನ್ನು ಭಾಷಾಂತರಗೊಳಿಸದೆ, ಅದರ ವ್ಯಾಖ್ಯಾನವನ್ನು ತಿಳಿಯದೆ, ಅದರ ಉದ್ದೇಶವನ್ನು ಅರಿಯದೆ ನೇರವಾಗಿ ಒಂದು ಜಾತಿಯನ್ನು ಅಥವಾ ಧರ್ಮವನ್ನು ಅವಹೇಳನಕ್ಕಾಗಿ ಬಳಸಲಾಗಿದೆ ಎಂದು ಕುರ್ಆನಿನ ಮೇಲೆ ಮತ್ತು ಮುಸ್ಲಿಮರ ಮೇಲೆ ಅಪವಾದ ಹೊರಿಸಲಾಗುತ್ತಿದೆ ಮತ್ತು ಭಾವನಾತ್ಮಕವಾಗಿ ಕೆರಳಿಸಲಾಗುತ್ತಿದೆ. ನಿಜವಾಗಿ ಕುರ್ಆನ್ ಮನುಷ್ಯರಿಗೆ ಜೀವನದ ಸುಗಮ ಮಾರ್ಗದರ್ಶನವನ್ನು ಮಾಡಲು ಬಂದ ಗ್ರಂಥ. ಈ ಹಿನ್ನೆಲೆಯಲ್ಲಿ ಕುರ್ಆನ್ ಈ ಪದ ಯಾರಿಗೆ ಬಳಸಿದೆ, ಏಕೆ ಬಳಸಿದೆ ಎಂಬಿತ್ಯಾದಿ ವಿಚಾರಗಳನ್ನು ತಿಳಿಯೋಣ. ವಿಚಾರ ಜ್ಯೋತಿ ಮಾತುಕತೆ ಕಾರ್ಯಕ್ರಮಕ್ಕೆ ಇಂದು ನಮ್ಮ ಜೊತೆ ಯುವ ವಾಗ್ಮಿ ಮತ್ತು ವಿದ್ವಾಂಸರಾಗಿರುವಂತಹ ಅಬ್ದುಲ್ ಲತೀಫ್ ಆಲಿಯಾರ್ ಅವರು ನಮ್ಮ ಜೊತೆಗಿದ್ದಾರೆ. ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಮೌಲಾನ, ನಾನು ನೇರವಾಗಿ ಪ್ರಶ್ನೆಗೆ ಬರುತ್ತೇನೆ. ಕಾಫಿರ್ ಎಂದರೇನು, ಏನು ಅದರ ಅರ್ಥ, ಸ್ವಲ್ಪ ಅದರ ವ್ಯಾಖ್ಯಾನವನ್ನು ಸಹ ವಿವರಿಸಿ. ಔಜು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಅಲ್ಲಾಹುಮ್ಮ ಸಲ್ಲಿ ಅಲಾ ಮುಹಮ್ಮದ್. ಪರಮದಯಾಳು ಕರುಣಾನಿಧಿಯಾದ ಅಲ್ಲಾಹನ ನಾಮದಿಂದ ಎಲ್ಲರಿಗೂ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಅಲ್ಲಾಹನ ಶಾಂತಿ ಸಮಾಧಾನ ತಮ್ಮೆಲ್ಲರ ಮೇಲೂ ಸದಾ ಇರಲಿ ಎಂಬ ಪ್ರಾರ್ಥನೆಯೊಂದಿಗೆ ತಾವು ಕೇಳಿದಂತಹ ಪ್ರಶ್ನೆ ತುಂಬ ಪ್ರಸಕ್ತವಾದ ಒಂದು ವಿಷಯ ಕೂಡ. ಅದು ಕುರಾನ್ನಲ್ಲಿ ಕಾಫಿರ್ ಎಂಬ ಪದ ಹಲವು ಅರ್ಥಗಳಲ್ಲಿ ಬಳಸಲಾಗಿದೆ. ಅದರ ನಿಜವಾದ ಅರ್ಥ ಕಫರ ಯಕ್ಫುರು, ಅಂದರೆ ಒಂದು ಸತ್ಯವನ್ನು ತಿಳಿದ ಮೇಲೆ ಅದನ್ನು ಜ್ಞಾನಪೂರ್ವಕವಾಗಿ ಅಡಗಿಸಿಡುವುದು, ನಿರಾಕರಿಸುವುದು ಎಂಬ ಅರ್ಥ ಮಾತ್ರ ಅದಕ್ಕಿದೆ. ಅದನ್ನು ಕುರಾನ್ ಹಲವು ಕಡೆ ಹಲವು ಅರ್ಥಗಳಲ್ಲಿ ಅದನ್ನು ಬಳಸುವಾಗ ಇದೇ ಅರ್ಥವನ್ನು ಕೊಡುತ್ತದೆ. ಅಡಗಿಸಿಡುವುದು ಅಥವಾ ಅದನ್ನು ಸತ್ಯವನ್ನು ನಿರಾಕರಿಸುವುದು ಎಂಬ ಅರ್ಥ ಆ ಕಫರ ಯಕ್ಫುರ್ ಎಂಬ ಪದಕ್ಕಿದೆ. ಕಾಫಿರ್ ಅದರ ಅರ್ಥ ಮತ್ತು ವ್ಯಾಖ್ಯಾನವನ್ನು ತಿಳಿಸಿದ್ದೀರಿ. ಕಾಫಿರ್ ಯಾವುದಾದರೂ ಪ್ರತ್ಯೇಕವಾದ ಜನವಿಭಾಗದ ಹೆಸರಾಗಿದೆ? ಕುರಾನ್ ನಾವು ಅಧ್ಯಯನ ಮಾಡಿದರೆ ಕುರಾನ್ನಲ್ಲಿ ಸುಮಾರು 114 ಅಧ್ಯಾಯಗಳಿವೆ. ಅದರಲ್ಲಿ ನಾನು ಮೊದಲು ಹೇಳಿದಂತೆ ಕಫರ ಯಕ್ಫುರ್ ಅಥವಾ ಕಾಫಿರ್, ಕುಫಾರ್, ಕಫರತ್ ಎಂಬ ಇತ್ಯಾದಿ ರೀತಿಗಳಲ್ಲಿ ಆ ಪದ ಬಳಕೆಯಾಗಿದೆ. ಆ ಎಲ್ಲ ಅರ್ಥಗಳನ್ನು, ಆ ಎಲ್ಲ ಪದಗಳನ್ನು ಕೂಲಂಕುಷವಾಗಿ ಒಂದು ಪೂರ್ವಾಗ್ರಹ ಪೀಡಿತರಾಗದೆ ಅದು
ಒಳ್ಳೆಯ ಮನಸ್ಸಿನೊಂದಿಗೆ ಅದನ್ನು ಅಧ್ಯಯನ ಮಾಡಲು ಒಬ್ಬರು ಪ್ರಯತ್ನಿಸುವುದಾದರೆ ಅವರಿಗೆ ತಿಳಿಯಬಹುದು ಅದು ಒಂದು ಜನವಿಭಾಗದ ಹೆಸರಲ್ಲ, ಪ್ರತ್ಯೇಕವಾದ ಒಂದು ವಿಭಾಗದ ಹೆಸರಲ್ಲ, ಯಾವುದೇ ಧರ್ಮಕ್ಕೂ ಕೂಡ ಆ ಒಂದು ಲೇಬಲ್ ಕೂಡ ಅದು ಕೊಟ್ಟಿಲ್ಲ. ಆ ವಿಷಯವನ್ನು ಆ ಕುರಾನ್ ಕೊಟ್ಟಂತಹ ಯಾವ ವಿಷಯ ಉಂಟೋ ಆ ವಿಷಯವನ್ನು ನಿರಾಕರಿಸುವಂತಹ ವ್ಯಕ್ತಿಗಳಿಗೆ ಕೊಟ್ಟಂತಹ ಒಂದು ಅರ್ಥವದು. ಅದು ಯಾವುದೇ ಸಾಮಾನ್ಯವಾಗಿ ನಾವು ಹೇಳುವಂತೆ ಅದು ಮುಸ್ಲಿಮೇತರನ್ನು ಅವಮಾನ ಮಾಡುವ ಅಥವಾ ಅವರನ್ನು ಕೀಳಾಗಿ ಕಾಣುವಂಥ ಒಂದು ಪದ ಬಳಕೆ ಅಲ್ಲ. ಅದು ನಾವು ಕುರಾನನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿದಾಗ ತಿಳಿಯುವಂಥ ವಿಷಯವದು. ಕುರ್ಆನಿನ ಪ್ರಕಾರ ಕಾಫಿರ್ ಎಂದರೆ ಯಾರು ಮತ್ತು ಆ ಪದ ಕುರ್ಆನಿನಲ್ಲಿ ಯಾರಿಗೆ ಬಳಸಲಾಗಿದೆ? ನೋಡಿ, ಕುರ್ಆನ್ ನಾನು ಹೇಳಿದಂತೆ ಹಲವಾರು ಕಡೆಗಳಲ್ಲಿ ವಿವಿಧ ಸಂದರ್ಭಗಳಲ್ಲಿ ಈ ಆಯತ್ತುಗಳನ್ನು ಬಳಸಲಾಗಿದೆ. ವಿಶೇಷವಾಗಿ ನಾವು ಕಾಣುವಂತಹ ಕೆಲವು ಪದಗಳು, ಆಯತ್ತುಗಳು ಕುರ್ಆನಿನ 2ನೇ ಅಧ್ಯಾಯವಾದ ಸೂರಾ ಅಲ್ ಬಕರ ಇದರ 190, 191, 193 ಈ ಆಯತ್ತುಗಳಲ್ಲಿ ಇದನ್ನು ಸ್ವಲ್ಪ ವಿಸ್ತರಿಸಿ ಹೇಳಲಾಗಿದೆ. ನಾವು ಮೊದಲನೇ ಪ್ರಪ್ರಥಮವಾಗಿ ಕುರಾನ್ ಮಾತ್ರ ಅಂತಲ್ಲ, ಯಾವುದೇ ಗ್ರಂಥಗಳನ್ನು ಅಧ್ಯಯನ ಮಾಡುವಾಗ ಒಂದು ವಿಷಯವನ್ನು ನಾವು ಕೈಗೆತ್ತಿಕೊಳ್ಳುವಾಗ ಆ ವಿಷಯದ ಹಿನ್ನೆಲೆ ಏನು, ಆ ಪದ ಬಳಕೆ ಹಿನ್ನೆಲೆ ಏನು, ಆ ವಾಕ್ಯದ ಹಿಂದೆ ಮುಂದೆ ವಿವರಿಸಿದಂಥ ವಿಷಯಗಳೇನು ಅದನ್ನು ಅರ್ಥ ಮಾಡದೆ ಹೇಳಿದರೆ ಅದು ಯಾವ ಪುಸ್ತಕದ ಮೇಲೆ ನಾವು ಅಪಾರ್ಥ ಮಾಡಿದಂತ ಆಗ್ತದೆ. ಅದು ಬೈಬಲ್ ಆಗಲಿ, ಭಗವದ್ಗೀತೆಯಾಗಲಿ, ಅದು ಇನ್ನಿತರ ಯಾವುದು ಧರ್ಮದ ಗ್ರಂಥಗಳು ಎಲ್ಲವೂ ಅದೇ ರೀತಿ ನಾವು ಅರ್ಥ ಮಾಡಬೇಕಾಗಿದೆ. ಕುರಾನ್ ಕೂಡ ಹಾಗೆ. ಈ ಕುರಾನ್ನ ಸೂರಾ ಅಲ್ ಬಕರ 2ನೇ ಅಧ್ಯಾಯವಾದ ಅಲ್ ಬಕರದ 190, 191, 193 ಆ 190ನೇ ಸೂಕ್ತದ ಅದರ ಪ್ರಾರಂಭ ಹೀಗಿದೆ: ವಕಾತಿಲು ಫಿ ಸಬೀಲಿಲ್ಲಾಹಿ ಅಲ್ಲದೀನ ಯುಕಾತಿಲೂನಕುಂ ವಲಾ ತಅತದು ಇನ್ನಲ್ಲಾಹ ಲಾ ಯುಹಿಬ್ಬುಲ್ ಮುಅತದೀನ್. ಅದರ ಅರ್ಥ, ನೀವು ನಿಮ್ಮೊಂದಿಗೆ ಯುದ್ಧ ಮಾಡುವವರೊಂದಿಗೆ ಯುದ್ಧ ಮಾಡಿರಿ ಮತ್ತು ಅವರೊಂದಿಗೆ ನೀವು ಅತಿಕ್ರಮಿಸಬೇಡಿರಿ, ನಿಶ್ಚಯವಾಗಿಯೂ ಅಲ್ಲಾಹನು ಅತಿಕ್ರಮಿಸುವವರನ್ನು ಇಷ್ಟಪಡುವುದಿಲ್ಲ. ಅಂದರೆ ಯುದ್ಧ ಮಾಡುವವರೊಂದಿಗೆ ಯುದ್ಧ ಮಾಡಿ. ಅಲ್ಲಿ ಕುರಾನ್ ಬಳಕೆ ಮಾಡಿದಂತಹ ಪದ ನಿಮ್ಮೊಂದಿಗೆ ಅದರ ನಂತರ ಆಗಿದೆ ಈ ಆಯತ್ತುಗಳು ಬರುವುದು. ಅವರನ್ನು ಕಂಡಲ್ಲಿ ನೀವು ಅವರನ್ನು ಆ ಒಂದು ಯುದ್ಧ ಸಂದರ್ಭದಲ್ಲಿ ನಾವು ಹೇಗೆ ನಾವು ತನ್ನ ಶತ್ರು ರಾಷ್ಟ್ರವನ್ನು ನಾವು ವರ್ತಿಸುತ್ತೇವೆ ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅದೇ ರೀತಿ ಸೂರತುಲ್ ತೌಬದಲ್ಲಿ, ಕುರಾನ್ನ 9ನೇ ಅಧ್ಯಾಯವಾದ ಸೂರತ್ ತೌಬದಲ್ಲಿ 40, 41, 42 ಈ ಸೂಕ್ತಗಳಲ್ಲೂ ಕೂಡ ಈ ಆಯತ್ತುಗಳನ್ನು ಪ್ರಸ್ತಾಪಿಸಲಾಗಿದೆ. ಅದು ಕೂಡ ಒಪ್ಪಂದ, ಒಂದು ಯುದ್ಧ ಸಂದರ್ಭಗಳಲ್ಲಿ ಒಪ್ಪಂದ ಮಾಡಲಾಗ್ತದೆ ದೇಶಗಳ ಮಧ್ಯೆ. ಆ ಸಂದರ್ಭಗಳಲ್ಲಿ ಒಪ್ಪಂದ ಉಲ್ಲಂಘನೆ ಮಾಡುವವರ ವಿರುದ್ಧ ಅದೇ ಆಯತ್ತುಗಳಲ್ಲಿ ಇಲ್ಲಲ್ಲದೀನ ಆಹತ್ತುಂ, ನಿಮ್ಮೊಂದಿಗೆ ಕರಾರು ಮಾಡಿದವರಿದ್ದಾರೆ, ಒಪ್ಪಂದ ಮಾಡಿದವರಿದ್ದಾರೆ, ವಲಂ ಯಂಕುಸೂಕುಂ, ನಿಮಗೆ ಆ ಒಪ್ಪಂದ ಉಲ್ಲಂಘನೆ ಅವರು ಮಾಡಿಲ್ಲ, ಒಪ್ಪಂದ ಉಲ್ಲಂಘನೆ ಮಾಡದವರೊಂದಿಗೆ, ನಿಮ್ಮೊಂದಿಗೆ ಯುದ್ಧ ಮಾಡದವರೊಂದಿಗೆ ನೀವು ಅವರೊಂದಿಗೆ ಯುದ್ಧ ಮಾಡಬಾರದು ಅಂತ ಸೂರಾ ತೌಬಾದ ಆ ಕುರಾನಿನ 9ನೇ ಅಧ್ಯಾಯವಾದಂತಹ 49ನೇ 41, 42 ಮತ್ತು ಈ ಆಯತ್ತುಗಳಲ್ಲಿ ಸೂಕ್ತಗಳು ವಿವರಿಸಲಾಗಿದೆ. ಅದರರ್ಥ ಎಲ್ಲ ಮುಸ್ಲಿಮೇತರು ಸಮ ಎಂದರ್ಥಲ್ಲ. ಅದು ನಿಮ್ಮೊಂದಿಗೆ ಯುದ್ಧ ಮಾಡುವವರು ಒಪ್ಪಂದವನ್ನು ಉಲ್ಲಂಘನೆ ಮಾಡಿ ನಿಮಗೆ ವಂಚನೆ ಮಾಡುವ, ಆ ಒಪ್ಪಂದ ಕರಾರನ್ನು ಉಲ್ಲಂಘಿಸಿ ವಂಚನೆ ಮಾಡುವ ಆ ವ್ಯಕ್ತಿಗಳಿಗೆ ಕುರಾನ್ ಕಾಫಿರ್ ಅಂತ ಪದ ಬಳಕೆ ಮಾಡಿದೆ. ಅದರರ್ಥ ನಾವು ಒಟ್ಟಾಗಿ ಹೇಳುವುದಾದರೆ ಯುದ್ಧ ಸಂದರ್ಭಗಳಲ್ಲಿ ಅವತೀರ್ಣಗೊಳಿಸಲ್ಪಟ್ಟಂತಹ ಸೂಕ್ತಗಳಾಗಿವೆ ಇಂತಹ ಸೂಕ್ತಗಳು. ಅದನ್ನು ನಾವು ಎಲ್ಲರಿಗೂ ಸಾಮಾನ್ಯವಾಗಿ ಎಲ್ಲರನ್ನು ಕೊಲ್ಲಬೇಕು ಎಂಬ ಅರ್ಥದಲ್ಲಿ ಕುರಾನ್ ಪದ ಬಳಕೆ ಮಾಡಿದೆ ಅಂತ ಹೇಳಿದರೆ ಅದು ನಾವು ಆ ದೇವಗ್ರಂಥದೊಂದಿಗೆ ಮಾಡುವಂಥ ಅಪಾರ್ಥ, ವಂಚನೆ ಅಂತ ಅರ್ಥ. ಮುಖ್ಯವಾಗಿ ಇದು ಒಪ್ಪಂದವನ್ನು ಉಲ್ಲಂಘನೆ ಮಾಡಿದಂತಹ ವ್ಯಕ್ತಿಗಳಿಗೆ ಕುರಾನ್ ಈ ಪದವನ್ನು ಬಳಸಿದೆ ಅಂತ ಹೇಳಿ. ಅದೇ ಇನ್ನೊಂದು ಕಡೆ ಕುರಾನ್ ಹೆಚ್ಚು ಅದು ಯುದ್ಧ ಸಂದರ್ಭಗಳಲ್ಲಿ ಅದು ಎಲ್ಲ ದೇಶಗಳ ಮಧ್ಯೆ ನಡೆಯುವಂಥ ಒಂದು ಕಾರ್ಯ. ಅದು ಸಾಮಾನ್ಯವಾಗಿ ನಮ್ಮ ದೇಶ ಮತ್ತೊಂದು ರಾಷ್ಟ್ರ ದ್ರೋಹಿಗಳು ಆ ರೂಪದಲ್ಲಿ ಮಾಡುವಂಥ ವಿಷಯ. ಅದು ಒಂದು ಶಿಕ್ಷಾ ರೂಪದಲ್ಲಿ. ಈಗ ನೀವು ಹೇಳಿದಿರಿ, ಮುಖ್ಯವಾಗಿ ಇಂದು ಜಗತ್ತಿನಲ್ಲಿ ಅಥವಾ ಪ್ರತಿಯೊಂದು ಪ್ರದೇಶದಲ್ಲಿ ಕೂಡ ಹೆಚ್ಚು ಚರ್ಚೆಯಲ್ಲಿರುವಂತಹ ಪದಪ್ರಯೋಗ ಕುರಾನಿನದ್ದು, ಕಾಫಿರರನ್ನು ಕೊಲ್ಲಿರಿ. ಇದರ ವಾಸ್ತವೇನು? ಇದು ಈ ಪ್ರಯೋಗವನ್ನು ಯಾರನ್ನು ಉದ್ದೇಶಿಸಿ ಮಾಡಲಾಗಿದೆ? ಇಂದು ನಮ್ಮ ಪಾರ್ಲಿಮೆಂಟ್ವರೆಗೆ ಈ ಚರ್ಚೆ ಆಗ್ತಾ ಇದೆ. ನಮ್ಮ ಜನಪ್ರತಿನಿಧಿಗಳು ಕೂಡ ಉದ್ದೇಶಪೂರ್ವಕವಾಗಿ ಇದನ್ನು ಕುರಾನಿನ ಈ ಪದವನ್ನು ಅಪವರ್ತನ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಈ ಕಾಫಿರನನ್ನು ಕೊಲ್ಲಿರಿ
ಅಂದರೆ ಈ ಕಾಫಿರ್ ಯಾರು? ನಾವಿಂದು ಭಾರತದಂತಹ ಸೌಹಾರ್ದಯುತ ವಾತಾವರಣದಲ್ಲಿ ಬದುಕ್ತಾ ಇದ್ದೇವೆ, ಈ ಕಾಫಿರ್ ಅಂದರೆ ಯಾರು ಎಂಬ ಈ ಕುರಿತು ಕುರ್ಆನಿನ ಬೆಳಕಿನಲ್ಲಿ ಒಂದಿಷ್ಟು ವಿಚಾರಗಳನ್ನು ನೋಡಿ. ನಾವು ಚಿಕ್ಕಂದಿಲ್ಲಿರುವಾಗ ನಮ್ಮ ಶಾಲೆಗಳಲ್ಲಿ ಒಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಒಂದು ಪ್ರಶ್ನೆ ಬರ್ತಾ ಇತ್ತು, ಯಾರು ಯಾರಿಗೆ ಯಾವಾಗ ಹೇಳಿದರು, ಸಂದರ್ಭ ವಿವರಿಸಿರಿ ಅಂತ. ಆ ಪುಸ್ತಕದ ಪಠ್ಯಪುಸ್ತಕದ ಒಂದು ವಾಕ್ಯವನ್ನು ಕೊಡ್ತಾರೆ ಅವರು. ಅದನ್ನು ನಾವು ಆ ವಾಕ್ಯವನ್ನು ಯಾರು ಯಾರಿಗೆ ಯಾವಾಗ ಹೇಳಿದ್ರು ಸಂದರ್ಭ ವಿವರಿಸಬೇಕು. ಅದೇ ರೀತಿ ಈ ಕುರ್ಆನನ್ನು ಕೂಡ ಅರ್ಥೈಸುವಾಗ ಒಂದು ಸಾಮಾನ್ಯ ಪಠ್ಯಪುಸ್ತಕವನ್ನು ಓದುವವರು ನಮಗೆ ಅರ್ಥ ಆಗ್ತದೆ ಒಂದು ವಾಕ್ಯಕ್ಕೆ ಅದರ ಹಿನ್ನೆಲೆ ಇರುತ್ತದೆ ಅಂತ. ಕುರ್ಆನ್ ಕೂಡ ಆ ಹಿನ್ನೆಲೆ ಇದೆ. ನಾನು ಹೇಳಿದೆ, ಆ ಕಾಫಿರ ಪದ ಬಳಕೆ ಮಾಡಿದಂತಹ ಆ ಸೂಕ್ತಗಳೇನಿವೆಯೋ ಅವು ಯಾವ ಸೂಕ್ತ ಇಲ್ಲಿ ಉದ್ಧರಿಸಲಾಗ್ತದೆಯೋ ತಪ್ಪು ಕಲ್ಪನೆಗಾಗಿ, ತಪ್ಪನ್ನು ಬಿತ್ತಿಸಲಿಕ್ಕಾಗಿ, ಆ ಪದಗಳ ಆ ಆಯತ್ತುಗಳ ಹಿಂದೆ ಮತ್ತು ಮುಂದಿನ ಅದರ ಹಿಂದಿರುವ ಮತ್ತು ಮುಂದಿನ ಸೂಕ್ತಗಳನ್ನು ಅಧ್ಯಯನ ಮಾಡಿದರೆ ಮಾತ್ರ ಆ ಪದ ಬಳಕೆ ಯಾರಿಗೆ ಮಾಡಲಾಗಿದೆ, ಯಾವಾಗ ಮಾಡಲಾಗಿದೆ, ಯಾವ ಸಂದರ್ಭದಲ್ಲಿ ನಮಗೆ ಅರ್ಥ ಮಾಡಲಿಕ್ಕೆ ಸುಲಭವಾಗ್ತದೆ. ನೋಡಿ, ಒಂದು ವೇಳೆ ನಮಗೆ ಕುರ್ಆನ್ ಹೇಳಿದಂತೆ ಮುಸ್ಲಿಮೇತರನ್ನು ಕೊಲ್ಲಿರಿ ಎಂಬ ಅರ್ಥ ಆ ಪದಕ್ಕೆ ಇರುವುದೆಂದಾದರೆ, ನೋಡಿ ನಮ್ಮ ದೇಶದಲ್ಲಿ ಸುಮಾರು 700 ವರ್ಷಗಳ ಕಾಲ ಮುಸ್ಲಿಮರು ಆಡಳಿತ ಮಾಡಿದ್ದಾರೆ. ಈಗಲೂ ಕೂಡ ಮುಸ್ಲಿಮರಲ್ಲ ಬಹುಸಂಖ್ಯಾತರು, ಮುಸ್ಲಿಂ ಅಲ್ಪಸಂಖ್ಯಾತರೇ ಆಗಿದ್ದಾರೆ. ಅವರಿಗೆ ಗೊತ್ತಿಲ್ಲ, ಅವರು ಕೂಡ ಕುರ್ಆನ್ ಓದ್ತಾ ಇದ್ದರು. ಈ ಕುರ್ಆನಲ್ಲಿ ಅವರನ್ನು ಕೊಲ್ಲಲಿಕ್ಕೆ ಹೇಳಿದೆ ಅಂತ ಅರ್ಥ ಇರುವುದಾದರೆ ಅವರು ಕೊಲ್ಲುತ್ತಾ ಇದ್ದಾರಲ್ವ. ಅಷ್ಟು ಮಾತ್ರವಲ್ಲ, ಜಗತ್ತಿನಲ್ಲಿ ಒಂದು ಅಧ್ಯಯನ ಪ್ರಕಾರ ನಾನು ಒಂದು ಅಧ್ಯಯನ ಮಾಡಿದಂತೆ ಸುಮಾರು 50ಕ್ಕಿಂತಲೂ ಹೆಚ್ಚು ಮುಸ್ಲಿಂ ರಾಷ್ಟ್ರಗಳಿವೆ. ಅದರಲ್ಲೂ ಇರಾನ್, ನೈಜೀರಿಯಾ ಈ ರೀತಿಯ ಮುಸ್ಲಿಂ ರಾಷ್ಟ್ರಗಳಲ್ಲಿ, ಈಜಿಪ್ಟ್ 4 ಮಿಲಿಯನ್, 5 ಮಿಲಿಯನ್, 2 ಮಿಲಿಯನ್ ಅಮುಸ್ಲಿಮರಿದ್ದಾರೆ, ಮುಸ್ಲಿಮೇತರ ಬದುಕುತ್ತಾ ಇದ್ದಾರೆ. ಆ ಮುಸ್ಲಿಂ ಅಲ್ಲಿಯ ಏನು ಸಂವಿಧಾನ ಏನಿದೆಯೋ ಕುರ್ಆನ್ನ ಮೇಲೆ ಅವಲಂಬಿತವಾದಂಥ ಸಂವಿಧಾನ ಆ ಮುಸ್ಲಿಂ ರಾಷ್ಟ್ರಗಳಲ್ಲಿ. ಸೌದಿ, ದುಬೈ ಆಗಿರಲಿ, ಎಲ್ಲ ಕಡೆಗಳಲ್ಲೂ ಮುಸ್ಲಿಮೇತರ ಬದುಕುತ್ತಾ ಇದ್ದಾರೆ. ಅವರಿಗೆ ಅರ್ಥವಾಗಿಲ್ವ ಈ ಕುರ್ಆನ್ ಈ ರೀತಿ ಹೇಳ್ತಾ ಇದೆ ಅಂತ? ಆದರೆ ಪ್ರಾಕ್ಟಿಕಲ್ ಆಗಿ ಆ ಕುರ್ಆನನ್ನು ಸರಿಯಾಗಿ ಅಧ್ಯಯನ ಮಾಡುವವರಿಗೆ ಕುರ್ಆನ್ ಈ ರೀತಿಯ ಪದ ಬಳಕೆ ಮಾಡಿಲ್ಲ. ನೀವು ಸೂರತುಲ್ ಮುಮ್ತಹಿನ ಅಂತ ಒಂದು ಅಧ್ಯಾಯ ಇದೆ, ಅದರಲ್ಲಿ ಅಲ್ಲಾಹ್ ಹೇಳುತ್ತಾನೆ, ಇನ್ನಮಾ ಯನ್ಹಾಕುಮುಲ್ಲಾಹು ಅನಿಲ್ಲದೀನ ಕಾತಲೂಕುಂ ವ ಅಖ್ರಜೂಕುಂ ಮಿನ್ ದಿಯಾರಿಕುಂ ವಲಾಹರು ಅಲಾ ಇಖ್ರಾಜಿಕುಂ ಅಂತವಲ್ಲಹುಂ. ನಿಮ್ಮೊಂದಿಗೆ ಯುದ್ಧ ಮಾಡುವವರು, ನಿಮ್ಮನ್ನು ನಿಮ್ಮ ಊರಿನಿಂದ ಹೊರಗೆ ಹಾಕಲು ಪ್ರಯತ್ನಿಸುವವರು, ಅಂದರೆ ಯುದ್ಧ ಸಂದರ್ಭಗಳಲ್ಲಿ ಅನ್ಯಾಯವಾಗಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ. ಈ ಆಯತ್ತುಗಳ ಅವತೀರ್ಣವಾಗುವುದು ಯಾವಾಗ ಗೊತ್ತಾಯ್ತಾ? ಪ್ರವಾದಿಯ ಕಾಲಘಟ್ಟದಲ್ಲಿ, ಪ್ರವಾದಿಯ ಜೀವನದಲ್ಲಿ 2 ರೀತಿಯ ಹಂತಗಳಿವೆ ಅಂತ ನಾವು ಅಧ್ಯಯನ ಮಾಡ್ತೇವೆ. ಒಂದು ಮಕ್ಕಾ ಕಾಲಘಟ್ಟ, ಮತ್ತೊಂದು ಮದೀನಾ ಕಾಲಘಟ್ಟ. ಮಕ್ಕಾ ಕಾಲಘಟ್ಟದಲ್ಲಿ ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು 13 ವರ್ಷಗಳ ಕಾಲ ಮಕ್ಕದಲ್ಲಿದ್ದರು. ಆವಾಗ ಯಾವ ಯುದ್ಧಗಳೇನಿಲ್ಲ, ಅವರ ಮೇಲೆ ತುಂಬ ದಬ್ಬಾಳಿಕೆ ನಡೆಯುತ್ತಾ ಇತ್ತು, ಹಿಂಸೆಗೆ ನಡೆಯುತ್ತಾ ಇತ್ತು, ಅವರ ಅನ್ಯಾಯಗಳನ್ನು ನಿರ್ದಾಕ್ಷಿಣ್ಯವಾಗಿ ಕೊಲ್ಲಲಾಗುತ್ತಾ ಇತ್ತು. ಅದು ನಮಗೆ ಚರಿತ್ರೆ ಹೇಳ್ತದೆ. ನಂತರದ 10 ವರ್ಷಗಳು ಮದೀನಾದಲ್ಲಿ ಅವರು ಬದುಕ್ತಾರೆ. ಮದೀನಾಕ್ಕೆ ವಲಸೆ ಬಂದ ನಂತರ ಅಲ್ಲಿ 10 ವರ್ಷಗಳ ಕಾಲ ಇಸ್ಲಾಮಿ ರಾಷ್ಟ್ರ ನಿರ್ಮಾಣವಾಗ್ತದೆ. ಆ ಸಂದರ್ಭಗಳಲ್ಲಿ ಅವರಾಗಿ ತನ್ನ ಮೇಲೆ ಶತ್ರುಗಳ ಮೇಲೆ ಏನು ರಿವೆಂಜ್ ತೆಗೆಯಲಿಕ್ಕೆ, ಪ್ರತೀಕಾರ ತೆಗೆಯಲಿಕ್ಕೆ ಹೋದದ್ದು ಅಲ್ಲ. ಅವರು ಈ 13 ವರ್ಷಗಳ ಕಾಲ ದಬ್ಬಾಳಿಕೆಯನ್ನು ಸಹಿಸಿಕೊಂಡು ಬದುಕಿದಂಥ ಮುಸ್ಲಿಂ ಮತ್ತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನಂತರ ಮದೀನಾಕ್ಕೆ ಬಂದು 10 ವರ್ಷಗಳ ಕಾಲ ಬದುಕು ಸಂದರ್ಭಗಳಲ್ಲಿ ಅಲ್ಲೂ ಕೂಡ ಮದೀನಾ ಎಂಬ ಒಂದು ಮುಸ್ಲಿಂ ರಿಪಬ್ಲಿಕ್ನಲ್ಲಿ ಕೇವಲ ಮುಸ್ಲಿಮರ ಜನಸಂಖ್ಯೆ ಇದ್ದು ಚರಿತ್ರೆ ಹೇಳುವುದು 14% ಅಂತ ಮಾತ್ರ. 14%. ಬಾಕಿ ಉಳಿದಿರುವ ಜನಸಂಖ್ಯೆ ಎಲ್ಲ ಮುಸ್ಲಿಮೇತರು ಬದುಕುವಂಥ ಒಂದು ಪ್ರದೇಶವಾಗಿತ್ತು ಮದೀನಾ. ಅಲ್ಲೂ ಕೂಡ ಮದೀನಾದಲ್ಲಿ ಯಾರನ್ನು ಕೊಲ್ಲಲಾಗಿಲ್ಲ, ಅನ್ಯಾಯವಾಗಿ ಯಾರನ್ನು ಕೊಲ್ಲಲಾಗಿಲ್ಲ. ಮತ್ತು ಹಲವಾರು ಯುದ್ಧಗಳು ನಡೆದಿವೆ. ಆ ಯುದ್ಧಗಳು ಅನ್ಯ ದೇಶಗಳು ನಡೆದಂಥ ಯುದ್ಧಗಳು. ಆ ಯುದ್ಧಗಳು ಕೂಡ ಅಲ್ಲಿಯ ಶತ್ರುಗಳು ಇವರ ಮೇಲೆ ದಂಡೆತ್ತಿ ಬಂದಾಗ ಅದಕ್ಕೆ ನೀಡಿದಂಥ ಒಂದು ಡಿಫೆನ್ಸ್ ಮಾತ್ರವಾಗಿತ್ತು. ಅದು ಬದ್ರ್ ಯುದ್ಧವಾಗಲಿ, ಅದು ಉಹುದ್ ಯುದ್ಧವಾಗಲಿ, ಅದು ಖಂದಕ್, ಹುನೈನ್, ಯಾವುದೇ ಯುದ್ಧಗಳಾಗಲಿ, ಅದೆಲ್ಲವೂ ಅವರು ದಂಡೆತ್ತಿ ಬಂದಾಗ ಈ ಮದೀನಾ ಎಂಬ ಮುಸ್ಲಿಂ ರಾಷ್ಟ್ರವನ್ನು ಅಲ್ಲಿರುವಂಥ ಎಲ್ಲ 14% ಇರುವ ಮುಸ್ಲಿಮರು ಮತ್ತು 86% ಇರುವಂಥ ಮುಸ್ಲಿಮೇತರನ್ನು ಸಂರಕ್ಷಿಸುವ ಸಲುವಾಗಿ ಮಾಡಿದಂಥ ಯುದ್ಧವಾಗಿತ್ತು. ಆಗ ನಮಗೆ ಅರ್ಥೈಸಬಹುದು. ಪ್ರಾಕ್ಟಿಕಲ್ ಆಗಿ ನೋಡುವಾಗ, ಪ್ರಾಯೋಗಿಕವಾಗಿ ನೋಡುವಾಗ ಈ ಕುರ್ಆನ್ ಬಳಕೆ ಮಾಡಿದಂತಹ ಪದಗಳು ಅದು ನಾವು ಈಗ ಏನು ತಪ್ಪು ತಿಳುವಳಿಕೆ ನಾವು ಪ್ರಸಾರ ಮಾಡುತ್ತಿದ್ದೇವೆ ಅದಲ್ಲ.
ನಿಜವಾಗಿ ಕುರಾನ್ ಶಾಂತಿಯನ್ನು, ಒಂದು ಒಳ್ಳೆಯ ಸಮಾಧಾನವನ್ನು ಸಂದೇಶವನ್ನು ನೀಡುವಂಥ ಗ್ರಂಥ. ನೀವು ಹೇಳಿದ್ದೀರಿ ಹಲವಾರು ವಿಚಾರ ಹಿನ್ನೆಲೆ ಇದೆ ಅಂತೇಳಿ. ಕಾಫಿರರನ್ನು ಕೊಲ್ಲಿರಿ ಎಂಬ ಈ ಪದ ಪ್ರಯೋಗ ಕುರಾನ್ ಬಳಸಿದ್ದು ಹಿನ್ನೆಲೆ ಇದೆ. ಅದರ ಮುಂದಿನ ಆಯತ್ ಮತ್ತು ಹಿಂದಿನ ಆಯತನ್ನು ನಾವು ಗಮನಿಸಬೇಕು. ಜನರಿಗೆ ಅದೊಂದು ಸಂಶಯ ಇದೆ, ಕಾಫಿರರನ್ನು ಕೊಲ್ಲಿರಿ ಯಾರಿಗೆ ಬಳಸಲಾಗಿದೆ. ಅದು ಹೆಚ್ಚು ಬಾರಿ ಅದು ಆವರ್ತನಗೊಂಡರೂ ಸಹ ಜನರ ಹೊಸ ತಲೆಮಾರುಗಳಿಗೆ ಅದರ ಬಗ್ಗೆ ಅದು ಆಗಿರಬಹುದು. ಈ ಹಿನ್ನೆಲೆಯಲ್ಲಿ ಅದರ ಹಿನ್ನೆಲೆ ಬಗ್ಗೆ ಸ್ವಲ್ಪ ವಿವರಣೆ ನಮ್ಮ ಪ್ರೇಕ್ಷಕರಿಗೆ. ಎಲ್ಲ ನಾವು ಇದು ಕುರಾನ್ನ ವಿಷಯ ಮಾತ್ರವಲ್ಲ, ಯಾವುದೇ ವಿಷಯಗಳ ಹಿಂದೆ ಒಂದು ಹಿನ್ನೆಲೆ ಇರ್ತದೆ. ಅದು ಸಾಮಾನ್ಯವಾದ ಒಂದು ಜ್ಞಾನ. ಅದು ಒಬ್ಬ ವ್ಯಕ್ತಿ ಒಂದು ವಿಷಯ ಹೇಳಬೇಕಾದ್ರೆ ಅದರ ಹಿನ್ನೆಲೆ ಇರ್ತದೆ. ಆ ಹಿನ್ನೆಲೆಯ ಮುಖಾಂತರ ಹೇಳ್ತಾನೆ, ಅದಕ್ಕೆ ಉತ್ತರ ಕೊಡಲಾಗ್ತದೆ. ಕಾಫಿರನ್ನು ಕೊಲ್ಲಿರಿ ಅಂತ ಹೇಳಿದಂತಹ ಒಂದು ಆ ಪದ ಪ್ರಯೋಗದ ಬಳಕೆ ಅದು ಒಂದು ಯುದ್ಧ ಸಂದರ್ಭಗಳಲ್ಲಿ ಅವತೀರ್ಣಗೊಳಿಸಲ್ಪಟ್ಟಂತಹ ಸೂಕ್ತಗಳವು. ಅದು ಬದ್ರಿದ ಸಂದರ್ಭಗಳಲ್ಲಿ, ಮತ್ತೊಂದು ತುಂಬ ಕಡೆ ಬಂದಿದೆ. ತೌಬದಲ್ಲಿರುವುದು, ಉಹುದ್, ಖಂದಕ್, ಹುನೈನ್, ಈ ರೀತಿಯ ಯುದ್ಧ ಸಂದರ್ಭಗಳಲ್ಲಿ ಅದೆಲ್ಲವೂ ನಾವು ಅದರ ವ್ಯಾಖ್ಯಾನವನ್ನು ಅರ್ಥ ಮಾಡಿದರೆ, ಇದೆಲ್ಲವೂ ಈ ತಪ್ಪು ತಿಳುವಳಿಕೆ ಕಾರಣ ಏನೆಂದರೆ ಅದನ್ನು ವ್ಯಾಖ್ಯಾನವನ್ನು ಅರ್ಥ ಮಾಡ್ತಾ ಇಲ್ಲ. ಅದನ್ನು ನೋಡಿ ಅದು ಡೈರೆಕ್ಟಾಗಿ ಕುರಾನ್ ಅರ್ಥ ನೋಡುವಾಗ ನಮಗದು ಸ್ವಲ್ಪ ಏನಾದರೂ ಅಪಾರ್ಥ ಕಾಣ್ಬೋದು. ಆದರೆ ನಿಜವಾಗಿ ಅಪಾರ್ಥವಲ್ಲದು. ಅದು ಆ ರೀತಿ ನಾವು ಅದರ ಹಿನ್ನೆಲೆಯನ್ನು ನೋಡಿದರೆ ನಿಜವಾಗಿ ಅದು ಸರಿಯಾಗಿ ಒಂದು ರಾಷ್ಟ್ರ ನಿರ್ಮಾಣದ ಸಂದರ್ಭಗಳಲ್ಲಿ ಆ ರಾಷ್ಟ್ರದ ಸಂರಕ್ಷಣೆಗೋಸ್ಕರ ನೀಡಿದಂಥ ಆದೇಶಗಳು ಎಂಬುದು ನಮಗೆ ಮನದಟ್ಟಾಗ್ತದೆ. ಮತ್ತು ನೋಡಿ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅವರ ಯುದ್ಧದ ನಿಯಮಗಳು, ಅವರು ಕೊಟ್ಟಂಥ ಯುದ್ಧದ ನಿಯಮಗಳಿವೆ. ನೀವು ಯಾವುದಾದ್ರೂ ಒಂದು ಸೇನೆಯೊಂದು ಯುದ್ಧ ಮಾಡುವಾಗ ಯಾವ ಊರಿಗೆ ನೀವು ಯುದ್ಧ ಮಾಡಲು ಹೋಗುತ್ತೀರೋ ಅಲ್ಲಿಯ ನಿರಪರಾಧಿಗಳಿಗೆ ಯಾವ ತೊಂದರೆಯನ್ನು ಕೊಡಬಾರದು. ಮತ್ತೊಂದು, ಅಲ್ಲಿಯ ಆ ಊರಿನ ಯಾವ ವೃದ್ಧರೋ, ಮಹಿಳೆಯರೋ, ಮಕ್ಕಳೋ, ಅಲ್ಲಿಯ ಮರಗಳೋ, ಅಲ್ಲಿಯ ಕೃಷಿಗೋ, ಅಲ್ಲಿಯ ಕಟ್ಟಡಗಳಿಗೋ, ಅಲ್ಲಿಯ ಮಂದಿರಗಳಿಗೋ, ಮಸೀದಿಗಳಿಗೋ, ಚರ್ಚ್ಗಳಿಗೋ ಯಾವ ಕಾರಣ ಕೂಡ ತೊಂದರೆ ಕೊಡಬಾರದು ಅಂತ ಪ್ರವಾದಿಯ ತಾಕೀತಿದೆ. ಅಷ್ಟು ಮಾತ್ರವಲ್ಲ, ಒಂದು ನಿಮ್ಮೊಂದಿಗೆ ಯಾರು ನೇರವಾಗಿ ಮುಖಾಮುಖಿಯಾಗುತ್ತಾನೋ ಅವನೊಂದಿಗೆ ಮಾತ್ರ ನೀವು ಯುದ್ಧ ಮಾಡಬೇಕೇ ಹೊರತು ಅವನು ಒಂದು ಸಂದರ್ಭ ಕುರಾನ್ ಹೀಗೂ ಕೂಡ ಹೇಳ್ತಾರೆ, ಒಂದು ಸಂದರ್ಭಗಳಲ್ಲಿ ನಿನ್ನೊಂದಿಗೆ ಯುದ್ಧ ಮಾಡುವಂಥ ಶತ್ರು ಹಠಾತ್ತನೆ ಅವನ ಖಡ್ಗವನ್ನು ಕೆಳಗಿಟ್ಟರೆ ಮತ್ತೆ ಅವನಿಗೆ ಹೊಡಿಬಾರ್ದು ಅಂತ ಕುರಾನ್ ಹೇಳ್ತಾರೆ. ಅಷ್ಟೊಂದು ನ್ಯಾಯಪೂರ್ಣವಾದ ಒಂದು ಯುದ್ಧ ಅದು. ಆ ಯುದ್ಧ ಮಾಡುವವರೊಂದಿಗೆ ಮಾತ್ರ ಮಾಡುವಂಥ, ಸೈನಿಕರೊಂದಿಗೆ ಮಾತ್ರ ಮಾಡುವಂಥ ಒಂದು ಕಾಳಗ ಅಷ್ಟೇ. ಅಲ್ಲದೆ ಎಲ್ಲರನ್ನೂ ಕೊಲ್ಲಿರಿ ಎಂಬ ಅರ್ಥ ಯಾವ ಆಯತ್ತುಗಳಿಗೂ ಅಲ್ಲಿಲ್ಲ. ಈ ವಿಶೇಷವಾಗಿ ಕಾಫಿರನ್ನು ಕೊಲ್ಲಿರಿ ಈ ಆಯತ್ತು ಮತ್ತು ಅದರ ಏನಾದರೂ ಹಿನ್ನೆಲೆ ಇದೆ? ಈ ಆಯತ್ತು ನಾನು ಹೇಳಿದೆ ಅದೆಲ್ಲ ಯುದ್ಧದ ಸಂದರ್ಭ. ಅದು ನೀವು ಕುರಾನ ಕುಲಂಕುಷ ಅಧ್ಯಯನ ಮಾಡಿದರೆ ಎಲ್ಲ ಆಯತ್ತುಗಳು ಅದು ಯಾವುದೋ ಒಂದು ಯುದ್ಧ ಸಂದರ್ಭಗಳಲ್ಲಿ ನೀಡಿದಂಥ ಆಯತ್ತುಗಳು. ಕೊನೆಯದಾಗಿ ಹಲವಾರು ವಿಚಾರಗಳನ್ನು ನೀವು ಕಾಫಿರ್ ಎಂಬ ಪದ, ಅದರ ಹಿನ್ನೆಲೆ ಬಗ್ಗೆ ತಿಳಿಸಿದ್ದೀರಿ. ಕೊನೆಯದಾಗಿ ಕುರಾನ್ ಕುರಾನ್ ಜನರಿಗಾಗಿ ಅವತೀರ್ಣಗೊಂಡಂತಹ ಗ್ರಂಥ, ಜನರಿಗೆ ನೀಡುವಂತಹ ಸಂದೇಶ ಏನು? ನಮ್ಮ ಕೊನೆಯದಾಗಿ ನೀವು ನೋಡಿ, ಕುರಾನ್ನ ಬಗ್ಗೆ ಅಲ್ಲಾಹನು ಕುರಾನಲ್ಲಿ ಹೇಳುವುದು, ಶಹರ್ ರಮದಾನ್ ಅಲ್ಲದಿ ಉನ್ಜಿಲ ಫಿಹಿಲ್ ಕುರಾನ್ ಹುದಲ್ ಲಿನ್ನಾಸ್ ವ ಬಯ್ಯಿನಾತಿ ಮಿನಲ್ ಹುದಾ ವಲ್ ಫುರ್ಖಾನ್. ಅಧ್ಯಾಯ ಸುರಾ ಅಲ್ ಬಕರ 2ನೇ ಅಧ್ಯಾಯದು. ಅದರಲ್ಲಿ ಹೇಳಲಾಗುವಂಥ ಸೂಕ್ತವದು. ಅಂದರೆ ಈ ರಮಜಾನ್ ತಿಂಗಳಲ್ಲಿ ಅವತೀರ್ಣಗೊಳಿಸಲ್ಪಟ್ಟಂತಹ ಈ ಪವಿತ್ರ ಕುರಾನ್ ಅದು ಮಾನವ ಕುಲಕ್ಕಾಗಿ ಅವತೀರ್ಣಗೊಳಿಸಲ್ಪಟ್ಟಂತಹ ಸನ್ಮಾರ್ಗದರ್ಶನ ಗ್ರಂಥ ಅಂತ ಹೇಳಲಾಗ್ತದೆ. ಮನುಷ್ಯರಿಗಾಗಿ ಅವತೀರ್ಣಗೊಳಿಸಲ್ಪಟ್ಟಂತಹ ಒಂದು ಧರ್ಮಗ್ರಂಥ ಕುರಾನ್. ಮತ್ತು ಅಲ್ಲಾಹನ ಬಗ್ಗೆ ಕುರಾನ್ ಹೇಳುವುದು ರಬ್ಬುನ್ನಾಸ್, ಅವನು ಮನುಷ್ಯರ ಪ್ರಭು ಅಂತ. ಅವನು ಮನುಷ್ಯ ಸೃಷ್ಟಿಕರ್ತ, ಮನುಷ್ಯರ ಪರಿಪಾಲಕ. ಮನುಷ್ಯರಿಗೆ ತಂದೆ ತಾಯಿಗಳಿಗಿಂತಲೂ 99% ಪ್ರೀತಿಯನ್ನು ದಯ ತೋರಿಸುವಂಥ ಪ್ರಭು ಅಂತ ಅಲ್ಲಾಹನ ಬಗ್ಗೆ ಅಲ್ಲಾಹನ ಹೇಳೋದು. ಈ ರೀತಿ ಒಂದು ಸ್ನೇಹದ, ಒಂದು ಪ್ರೀತಿಯ, ದಯೆಯ ಸಂದೇಶವನ್ನು, ಸಹಬಾಳ್ವೆಯ, ಸಹಭ್ರಾತೃತ್ವದ, ಶಾಂತಿಯ, ಸಮಾಧಾನದ ಸಂದೇಶವನ್ನೇ ಕುರಾನ್ ನೀಡುತ್ತದೆ ಹೊರತು ಸಮಾಜದಲ್ಲಿ ಅವರನ್ನು ಕೊಲ್ಲಿರಿ, ಇವರನ್ನು ಕೊಲ್ಲಿರಿ, ಅಶಾಂತಿ ಹರಡಿರಿ. ಕುರಾನ್ನಲ್ಲಿ ಒಂದು ಸೂಕ್ತ ಇದೆ, ಸುರಾ ಹುಜುರಾತ್ ಎಂಬ ಒಂದು ಅಧ್ಯಾಯದಲ್ಲಿ, ಯಾ ಅಯ್ಯುಹಲ್ಲದೀನ ಆಮನು ಇನ್ ಜಾಅಕುಂ ಫಾಸಿಕುನ್
ಬಿನಬೈನ್ ಫತಬಯ್ಯನು ಅನ್ ತುಸೀಬು ಕೌಮಂ ಬಿ ಜಹಾಲತಿನ್ ಫತುಸ್ಬಿಹು ಅಲಾ ಮಾ ಫಅಲ್ತುಮ್ ನಾದಿಮೀನ್. ಓ ಸತ್ಯವಿಶ್ವಾಸಿಗಳೇ, ನಿಮ್ಮಲ್ಲಿ ಒಬ್ಬನು ಯಾವುದಾದ್ರೂ ವಾರ್ತೆಯನ್ನು ತಂದುಕೊಟ್ಟರೆ, ಒಬ್ಬ ಕೆಟ್ಟ ವ್ಯಕ್ತಿ ಒಂದು ವಾರ್ತೆಯನ್ನು ತಂದುಕೊಟ್ಟರೆ ಆ ವಾರ್ತೆಯನ್ನು ಅದರ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಳ್ಳದೆ ನೀವು ಅದನ್ನು ಪ್ರಸಾರ ಮಾಡಬೇಡಿರಿ ಅಂತ ಹೇಳ್ತೇವೆ ಕುರಾನ್. ಯಾವ ಕಾರಣಕ್ಕಾಗಿ? ಅದು ಸಮಾಧಿಯಲ್ಲಿ ಅಶಾಂತಿಯನ್ನು ಉಂಟಾಗಿಸಬಹುದು ಎಂಬ ಕಾರಣಕ್ಕಾಗಿ. ನೋಡಿ, ಅಲ್ಲೂ ಕೂಡ ಒಂದು ವಾರ್ತೆಯನ್ನು ಪ್ರಸಾರ ಮಾಡುವಾಗ ಕೂಡ ನೀವು ಜಾಗರೂಕತೆ ವಹಿಸಬೇಕು ಅಂತ ಕುರಾನ್ ನಮಗೆ ಆದೇಶಿಸ್ತದೆ. ಆ ಕುರಾನ್ ಹಿಡಿದುಕೊಂಡು ಕುರಾನ್ ಎಲ್ಲರನ್ನು ಕೊಲ್ಲಲು ಅಂತ ಒಂದು ಆದೇಶ ನೀಡುತ್ತದೆ ಎಂದು ಹೇಳಿದರೆ ಅದು ಕುರಾನ್ ಮಾಡುವಂತಹ ಒಂದು ಸಕಲ ಅದು ಕುರಾನದಿ ಮಾಡುವಂತ ಒಂದು ವಂಚನೆ ಅಂತ, ದ್ರೋಹ ಅಂತ ಅರ್ಥ. ಇನ್ನೊಂದು ಸೂಕ್ತದಲ್ಲಿ ಒಂದು ಜೀವವನ್ನು ಕುರಾನ್ ಮತ್ತೊಂದು ಕಡೆ ಹೇಳ್ತಾರೆ, ಮನ್ ಕತಲ ನಫ್ಸನ್ ಔ ಬಿಗೈರ್ ನಫ್ಸಿನ್ ಔ ಫಸಾದಿನ್ ಫಿಲ್ ಅರ್ದಿ ಫಕಅನ್ನಮ ಕತಲನ್ ನಾಸ ಜಮಿಆ ವಮನ್ ನಹ್ಯಾಹ ಫಕಅನ್ನಮ ಅಹ್ಯನ್ ನಾಸ ಜಮಿಆ. ಒಬ್ಬ ಮನುಷ್ಯನನ್ನು ಅನ್ಯಾಯವಾಗಿ ಕೊಂದರೆ ಅಥವಾ ಕೊಲ್ಲುವುದು ಮಾತ್ರವಲ್ಲ, ಒಂದು ಸಮಾಜದಲ್ಲಿ ನನ್ನ ಒಂದು ಮೆಸೇಜಿನಿಂದ, ನನ್ನ ಒಂದು ಮಾತುಗಾರಿಕೆಯಿಂದ, ನನ್ನ ದ್ವೇಷ ಭಾಷಣದಿಂದ ಅಲ್ಲಿ ಏನಾದರೂ ಶಾಂತಿ ಕದಡುವುದಾದರೆ, ಅಶಾಂತಿ ನಿರ್ಮಾಣವಾಗುವುದಾದರೆ ಅದು ಆ ಕಾರಣಕ್ಕಾಗಿ ಯಾವುದಾದರೂ ಜೀವ ಹೋದರೆ ಅಥವಾ ಅಲ್ಲಿ ಅನ್ಯಾಯವಾಗಿ ಕೊಲೆಗೈಯಲ್ಪಟ್ಟರೆ ಅದರ ಶಿಕ್ಷೆ ಎಷ್ಟಿದೆ ಅಂತ ಕುರಾನ್ ಹೇಳುವುದು, ಸಕಲ ಮಾನವ ಕೋಟಿಯನ್ನು ಕೊಂದಂಥ ಶಿಕ್ಷೆ ದೇವನು ಕೊಡುತ್ತಾನೆ ಅಂತ ಹೇಳ್ತಾರೆ. ಒಮನ್ ಅಹ್ಯಾಹ ಫಕಅನ್ನಮ ಅಹ್ಯನ್ ನಾಸ ಜಮಿಆ. ಒಬ್ಬ ಮನುಷ್ಯನ ಜೀವವನ್ನು ಉಳಿಸಿದರೆ, ಮನುಷ್ಯ ಅಂತ ಹೇಳ್ತೇವೆ ಕುರಾನ್, ಅಲ್ಲಿ ಧರ್ಮವಲ್ಲ, ಮನುಷ್ಯರನ್ನು ಜೀವ ಉಳಿಸಿದರೆ ಅದು ಸಕಲ ಎಷ್ಟು ಕೋಟಿ ಮನುಷ್ಯರು ಈ ಜಗತ್ತಿನ ಎಷ್ಟು ಕೋಟಿ ಮನುಷ್ಯರಿದ್ದಾರೆ ಆ ಎಲ್ಲ ಅಷ್ಟು ಕೋಟಿ ಮನುಷ್ಯರನ್ನು ರಕ್ಷಿಸಿದಂತಹ ಪ್ರತಿಫಲ ದೇವನು ಕೊಡುತ್ತಾ ಅಂತ ಕುರಾನ್ ಹೇಳ್ತಾರೆ. ಆ ಕುರಾನನ್ನು ಹಿಡಿದುಕೊಂಡು ಇದು ಕೊಲ್ಲಿರಂತ ಹೇಳಿದರೆ ಅದು ಆತ್ಮಸಾಕ್ಷಿಗೆ ನಿಲುಕುವಂತ ಒಂದು ಮಾತೇ ಅಲ್ಲ. ನಾವು ಪ್ರಚಾರಾರ್ಥವಾಗಿ ಹೇಳಲಾಗ್ತದೆ ಅಷ್ಟೇ. ಕಾಫಿರ್ ಎಂಬ ಪದ ಮತ್ತು ಕುರ್ಆನಿನ ಪ್ರಸ್ತಾವನೆಯ ಉದ್ದೇಶ ಇತ್ಯಾದಿ ವಿಚಾರಗಳನ್ನು ಕುರ್ಆನಿನ ಸೂಕ್ತಗಳ ಬೆಳಕಿನಲ್ಲಿ ಜನಸಾಮಾನ್ಯರ ಗೊಂದಲಗಳಿಗೆ ಸಮರ್ಪಕವಾಗಿ ಉತ್ತರಿಸಿ ಇಷ್ಟು ಹೊತ್ತು ನಮ್ಮೊಂದಿಗೆ ಅನೇಕ ವಿಚಾರಗಳನ್ನು ಹಂಚಿಕೊಂಡಂತಹ ಮೌಲಾನಾ ಅಬ್ದುಲ್ ಲತೀಫ್ ಆಲಿಯಾ, ನಿಮಗೆ ಧನ್ಯವಾದಗಳು. ಇಸ್ಲಾಮಿನ ಬಗ್ಗೆ ಹಲವು ಗೊಂದಲಗಳು, ಭಿನ್ನಾಭಿಪ್ರಾಯಗಳು, ಪ್ರಶ್ನೆಗಳು ನಿಮ್ಮಲ್ಲಿರಬಹುದು. ಮುಕ್ತವಾಗಿ ಕಮೆಂಟ್ ಬಾಕ್ಸಿನಲ್ಲಿ ಹಂಚಿಕೊಳ್ಳಿ. ಮುಂದಿನ ಮಾತುಕತೆಯಲ್ಲಿ ಮತ್ತೆ ಸಿಗೋಣ. ವಿಚಾರ ಜ್ಯೋತಿ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಅರಿವೇ ವಿಮೋಚನೆ, ವಿಚಾರವೇ ಜ್ಯೋತಿ.